ಹಾಯ್! ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನಾವು ಹಬ್ಬಕ್ಕೆ ಅಂತ ಐಟಮ್ ತರಕ್ಕೆ ಹೋಗ್ತಾ ಇದೀವಿ. ನೋಡ್ತಾ ಇರ್ಬೋದು. ಎಂಟ್ರೆನ್ಸ್ ಅಲ್ಲಿ ಹೋಗ್ತಾ ಇದೀವಿ. ಎಷ್ಟು ಜನ ಇದ್ದಾರೆ ಅಂತಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಎವ್ರಿ ಡೇ ಬರ್ತೀವಲ್ಲ ನಾವು ಒಂದು ಜನನೂ ಕಾಣೋದಿಲ್ಲ, ಅಷ್ಟು ರಶ್ಶು ಇರೋದಿಲ್ಲ. ಈ ಹಬ್ಬ ಅಂತ ಬಂದ್ಬಿಟ್ರೆ ಅದ್ ಎಲ್ಲೆಲ್ಲಿ ಇರ್ತಾರೋ ಜನ ಗೊತ್ತಿಲ್ಲ. ಎಲ್ಲಿರೋ ಜನನು ಇಲ್ಲೇ ತುಂಬಿರ್ತಾರೆ, ಅಷ್ಟು ಜನ ಇದ್ದಾರೆ. ಓಡಾಡಕ್ ಸಹ ಜಾಗ ಬಿಡೋದಿಲ್ಲ ಹಂಗಿದ್ದಾರೆ. ನೋಡ್ತಿರ್ಬೋದು ಎಲ್ಲಾ ಕಡೆ ಜಾಸ್ತಿ ನೋಡಿದ್ರೆ ಎಲ್ಲಾ ಕಡೆನೂ ಕಬ್ಬೆ ಇಟ್ಟಿದ್ದಾರೆ. ನನ್ ಕಣ್ಣಿಗ್ ಜಾಸ್ತಿ ಕಬ್ಬೆ ಕಾಣಿಸ್ತಿತ್ತು. ನಮಿಗ್ ಏನೇನ್ ಬೇಕು ಐಟಮ್ ಅಂತ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ನಾವಿಲ್ಲಿ ರೆಗ್ಯುಲರ್ ಆಗಿ ಅಂಗಡಿಗೆ ಬರ್ತೀವಿ ಎಲ್ಲಾ ಅಂಗಡಿಗೂ. ಇಲ್ಲಿ ಹಣ್ಣು ಅಂಗಡಿನಲ್ಲಿ ಯಾವಾಗ್ಲೂ ಇಲ್ಲೇ ತಗೊಳ್ಳೋದು ರೆಗ್ಯುಲರ್ ಆಗಿ. ಹಾಗಾಗಿ ಇಲ್ಲೇ ಬಂದೆ ಹಣ್ಣೆಲ್ಲ ತಗೊಂಡು ಮುಂಚೆ ಎಲ್ಲ ನಾವು ಮನೇಲೆ ಮಾಡ್ಕೊಂತಿದ್ವಿ. ಸೊ ಈ ವರ್ಷ ಮಾಡ್ಕೊಳಕ್ ಟೈಮ್ ಇರ್ಲಿಲ್ಲ, ಹಂಗಾಗಿ ಅಂಗಡಿನಲ್ಲಿ ತಗೋತಾ ಇದೀನಿ. ಎಳ್ಳು ಬೆಲ್ಲ ಅದಾದ್ಮೇಲೆ ಪೂಜೆಗೆ ಅಂತ ಹೇಳಿ ತೆಂಗಿನಕಾಯಿ ತಗೋತಾ ಇದೀನಿ. ಹಾಗೆ ಇಲ್ಲಿ ಎದುರುಗಡೆ ಕಪ್ ಕೂಡ ಇಟ್ಕೊಂಡಿದ್ರು. ನಾನ್ ಬೇರೆ ಕಡೆ ನೋಡಿದ್ದಕ್ಕಿಂತ ಇಲ್ಲಿ ನನ್ಗೆ ಚೆನ್ನಾಗಿದೆ ಅನ್ನಿಸ್ತು, ಹಾಗಾಗಿ ಇಲ್ಲಿ ಕಪ್ ತಗೊಂತಾ ಇದೀನಿ. ಇಲ್ಲಿ ಕಪ್ ತಗೊಂಡ್ ಹಾಗೆ ಮುಂದೆ ಹೊರಟೆ. ಸ್ವಲ್ಪ ತರಕಾರಿ ಎಲ್ಲ ತಗೊಳ್ಳೋಣ ಅಂತ ಹೇಳಿ. ಆಕ್ಚುಲಿ ಇಲ್ಲಿ ಕೂಡ ನಾನ್ ರೆಗ್ಯುಲರ್ ಆಗಿ ಬರ್ತೀನಿ ತರಕಾರಿ ತಗೊಳ್ಳೋದಕ್ಕೆ. ಎದುರುಗಡೆ ಕೂಡ ಹಾಕ್ತಾರೆ. ಇವತ್ತು ಅವ್ರು ಬೇರೆ ಹಾಕಿದ್ರು, ಹಾಗಾಗಿ ಈ ಅಂಗಡಿಗೆ ಬಂದ್ ತಗೋತಾ ಇದೀನಿ. ಇಲ್ಲೂ ಕೂಡ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ತಗೊಂಡು ಹಾಗೆ ರೆಗ್ಯುಲರ್ ಆಗಿ ನಾನ್ ಬರೋಂತ ಹಣ್ಣಿನ ಅಂಗಡಿ ಇದು. ಯಾವಾಗ್ಲೂ ಇವ್ರು ಶುಂಠಿ, ಮೆಣಸಿನ್ಕಾಯಿ, ನಿಂಬೆಹಣ್ಣು ಈ ತರ ಹಾಕ್ತಾರೆ. ಇವತ್ತು ಹಬ್ಬ ಅಂತ ಹೇಳಿ ಇದೆಲ್ಲ ಹಾಕಿದ್ದಾರೆ. ನಮ್ಮನ್ ನೋಡ್ ಖುಷಿಗೆ ವಿಡಿಯೋನು ಮಾಡ್ತಾ ಇದೀವಿ ಅಂತ ಹೇಳಿ ಖುಷಿ ಆಗ್ಬಿಟ್ಟು ಅವ್ರಿಗೆ ಫುಲ್ ಎಲ್ಲ ಜಾಸ್ತಿ ಜಾಸ್ತಿ ಹಾಕ್ಕೊಟ್ಟಿದ್ದಾರೆ ಅಣ್ಣ. ಇದೆಲ್ಲ ಮುಗಿಸ್ಕೊಂಡು ನನ್ ಫೇವ್ರೆಟ್ ಆಂಟಿ ಇವ್ರು. ಯಾವಾಗ್ಲೂ ತುಂಬಾ ವರ್ಷದಿಂದ ಬರ್ತಿದೀವಿ ನಾವ್ ಇಲ್ಲಿಗೆ ಆಂಟಿ ಹತ್ರಕ್ಕೆ. ಯಾವಾಗ್ಲೂ ನಾವು ಹೂವ ಇಲ್ಲೇ ತಗೊಳ್ಳೋದು. ತುಂಬಾ ಇಷ್ಟ ನನಗೆ. ಅವರು ಅಷ್ಟೇ ಚೆನ್ನಾಗ್ ಮಾತಾಡ್ತಾರೆ ನಮ್ ಜೊತೆ ಅಷ್ಟೇ ಚೆನ್ನಾಗಿದ್ದಾರೆ. ನಾನ್ ಯಾವಾಗ ಹೋದ್ರು ನಂಗ್ ಮುಡ್ಕೊಳಕ್ ಹೂವ ಎಲ್ಲ ಕೊಡ್ತಾರೆ. ಹೂವ ಕೊಡ್ದೆ ಯಾವತ್ತೂ ನಂಗ್ ಕಳ್ಸಿಲ್ಲ. ಹಾಗೆ ಅವರು ನಮ್ ಫಾಲೋವರ್ ಕೂಡ ಹೌದು. ನನ್ನನ್ನ ತುಂಬಾ ಫಾಲೋ ಮಾಡ್ತಾರವ್ರು. ಅದನ್ನೇ ಮಾತಾಡ್ತಾ ಇದ್ವಿ. ಹೋದ್ರೆ ಒಂದ್ಸಲಿ ಅಂಗಡಿಗೆ ಒಂದ್ half an hour, ಒಂದ್ 20 minutes ಆದ್ರೂ ಆಂಟಿ ಹತ್ರ ಮಾತಾಡ್ಕೊಂಡ್ ಬರ್ತೀವಿ. ಅಷ್ಟು ಚೆನ್ನಾಗ್ ಮಾತಾಡ್ತಾರೆ. ಹಾಗೆ ಅಲ್ಲೇ ಮಾತಾಡ್ಬೇಕಾದ್ರೆ ಏನೋ ಹಬ್ಬದ್ದೇನೋ ಮಾತಾಡ್ತಾ